ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ 3/1/2024ರಂದು ಬೆಂಗಳೂರು ನಗರದಲ್ಲಿ ರಾಜ್ಯದ ಎಲ್ಲಾ ಲಾರಿ ಮಾಲೀಕರ ಸಂಘದವರು ಸಭೆ ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಚರ್ಚಿಸಿ ದಿನಾಂಕ 17/1/2024ರಿಂದ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ವಾಹನಗಳನ್ನು ಓಡಿಸುವುದಿಲ್ಲ ಎಂದು ನಿರ್ಧರಿಸಿದ್ದಾರೆ. ನಾವು ಇದು ಹೇಳ್ತಾ ಇರೋದು ಎಲ್ಲರೂ ಸೇರ್ಬಿಟ್ಟು ಎಲ್ಲರೂ ಮಾಡೋಣ. ಒಗ್ಗಟ್ಟಿಂದ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನೀವು ಇನ್ಶೂರೆನ್ಸ್ ಇದೆ, ಇಷ್ಟೇ ಕ್ಲೈಮ್ ಮಾಡ್ಕೊಳ್ಳಿ ಸ್ವಾಮಿ. ₹500 500ರಿಂದ 5,085 1 ಲಕ್ಷ ಮಾಡಿರಲ್ಲ, ಅದ್ರಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಬಿಡಿ. ಡ್ರೈವರೇ ತಪ್ಪು ಮಾಡಲ್ಲ. ಗಾಡಿ ಫುಟ್ಬಾಲ್ ಅಡ್ಡ ಬಂದ್ರೆ ಆಕ್ಸಿಡೆಂಟ್ ಆಗೋದು, ಹೌದಲ್ವಾ? ಡ್ರೈವರ್ ಬೇಕಂತ ಮಾಡ್ತೀರಾ? ಓದರ್ ಮಾಡ್ತಾರ? ಓಡಿಸ್ಬಿಟ್ಟು ಯಾರು ಹೋಗಲ್ಲ. ಅವ್ನ ಪ್ರಾಣಭಾಯ ಅವ್ನು ಇದ್ದೇ ಇರುತ್ತೆ, ಹೌದಾ ಇಲ್ವಾ? ಆ ಪ್ರಾಣಭಾಯ ಇದೆ. ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ, ತಪ್ಪಿಸ್ಕೊಳ್ಬೇಡಿ. ಇಲ್ಲಿಂದ ಯಾರು ಅರೆಸ್ಟ್ ಮಾಡೋದು ನಿಮ್ಗೆ. ಈಗ ಅರೆಸ್ಟ್ ಮಾಡ್ತಾ ಅಂತ ಜನ ಬರ್ತಾ ಇಲ್ಲ, ಅರ್ಥ ಆಯ್ತಾ? ಬಿಟ್ಟಿದ್ದೀವಿ. 17ನೇ ತಾರೀಕು ರಾತ್ರಿಯಿಂದ ಮುಷ್ಕರ ಶುರುವಾಯಿತು. ನಾವು ಯಾವುದೇ ಕಾರಣಕ್ಕೆ ಇದೇ ಪ್ರೂಫ್. ನಾವು ಫ್ರೀಡಮ್ ಪಾರ್ಕಿಗೆ 18ನೇ ತಾರೀಕೆ ಬರ್ಬೋದಿತ್ತು, ಮಾಡ್ಬೋದಿತ್ತು. 3 ದಿವಸ ಮುಂಚೆ ಕರೆದ್ರೆ 1,500 ಜನ ಸೇರ್ತಿದ್ವಿ. ನಾವೇನು ಮಾಡಿದ್ವಿ, ನಿನ್ನೆ ಸಾಯಂಕಾಲ ಡಿಸೈಡ್ ಮಾಡಿದ್ವಿ. ಮಧ್ಯಾಹ್ನ ಪರ್ಮಿಷನ್ಗೆ ನಿನ್ನೆ ಬೆಳಗ್ಗೆನೇ ರೆಡಿ ಮಾಡಿ ಎಲ್ಲ ಕಳಿಸಿ 5:45ಗೆ ಪರ್ಮಿಷನ್ ಸಿಕ್ತು. 5:45 ಪರ್ಮಿಷನ್ ಸಿಕ್ಕಿದ ಮೇಲೆ ನೀವು ಇಷ್ಟು ಜನ ಬಂದು ಏನಕ್ಕೆ ಈ ಥರ ಬೆಂಬಲ ಆಗಿದೆ ಅಂತ ಇನ್ನೂ ಸರ್ಕಾರಕ್ಕೆ ಕಣ್ಣು ತೆಗೆದಿಲ್ಲ. ಸರ್ಕಾರ, ಮೇಲ್ ಸರ್ಕಾರ ಆಗಲಿ ಕೆಳಗೆ ಸರ್ಕಾರ, ಎರಡು ಸರ್ಕಾರ, ರಾಜ್ಯ ಸರ್ಕಾರನೂ ಇದು ಎರಡೂ ಕಣ್ಣು ತೆಗೆದಿಲ್ಲ. ಇದರಲ್ಲಿ ಏನಾಗಿದೆ ಅಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದೇ ಅಂದರೆ 304A ಅಂತ ಒಂದು ಸೆಕ್ಷನ್ ಇದೆ. ಅದು ಬಂದು ಒಂದು 15-20 ವರ್ಷ ಆಯಿತು. ನಮ್ಮಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ, ರಾಜರತ್ನಂ ಅಂತ, ನಿನ್ನೆ ಯಾವುದೋ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಈ 304A ಹೆಂಗೆ ಕಾನೂನು ಬಂತು ಅಂತ. 2-3 ಜಡ್ಜ್ಗಳಿಗೆ ಆ ಕಾಲದಲ್ಲಿ ಹೇಳಿದ್ರಂತೆ, ಇಲ್ಲ ಈ ಕಾನೂನು ಹೆಂಗೆ ತರಬೇಕು, ಏನು ಮಾಡಬೇಕು ಅಂತ ಜಡ್ಜ್ ಮಾಡಿದಾಗ ಆ ಜಡ್ಜು ಒಬ್ಬ ಲಾರಿ ಡ್ರೈವರ್ಗೆ ನೀನು ಲಾರಿ ಓಡಿಸ್ಕೊಂಡು ಬುದ್ಧಪ್ಪ ಅನ್ನಂತೆ. ತಗೊಂಡೋಗಪ್ಪ ಗಾಡಿಯ, ಆ ಡಾಕ್ಯುಮೆಂಟ್ ನೋಡಲ್ಲ, ಇನ್ನೊಂದು ನೋಡಲ್ಲ, ಮತ್ತೊಂದು ನೋಡಲ್ಲ, ಹೋಗ್ಬಿಡ್ತಾರೆ. ಆಮೇಲೆ ಗಾಡಿ ಮಾಡ್ಲೇನಪ್ಪ ಅಂತ ಕೇಳಿದ್ರೆ, ಅಣ್ಣ ಮಾಡ್ಲು ನೋಡ್ತೀನಿ ಅಣ್ಣ ಅಂತ ಆರಿಸಿ ತೆಗಿತಾರೆ. ನಾನು ಡೈಲಿ ಕೊಂಡ್ಬರ್ತೇವೆ ಲೋಡ್ ಮಾಡಕ್ಕೆ. ಆಗ ಈ ಥರ ಎಲ್ಲ ನಡೀತಾ ಇರ್ತವೆ. ಎಲ್ಲ ಬುದ್ಧಿ ಕಲಿಬೇಕು. ಯಾವಾಗ ನಾವು ಜಾಗೃತರಾಗೋದು, ಯಾವಾಗ ಅನ್ಎಜುಕೇಟೆಡ್ ತರ ನಿಂತ್ಬಿಡೋಣ, ಅವಲ್ಲ ಕಡೆವರೆಗೂ ಹೋಗ್ಲಿ ಕಲಿಬೇಕು. ಆಮೇಲೆ ನಾವು ಹೇಳೋದಿಷ್ಟೇ, ನಮ್ಮ ಚಾಲಕ ವೃತ್ತಿಯಲ್ಲಿದ್ದಾಗ ಕಾಕಿ ಶರ್ಟು ಕಾಕಿ ಪ್ಯಾಂಟು ಕಡ್ಡಾಯವಾಗಿ ನೀವು ಹಾಕೊಳ್ಳಿ. ಫ್ರೆಶ್ನೆಸ್ ಆಗಿರಿ, ಚಾಲಕರು ಅಫಿಷಿಯಲ್ ಆಗಿರಿ, ಹೊರಟುವರೆದಾಗಿರ್ಬೇಡಿ. ಅದಕ್ಕೆ ನಮಗೆ ಹೊರಗಡೆ ಬೆಲೆ ಕೊಡಲ್ಲ. ನಾವು ಮಾಡೋ ವೃತ್ತಿ ತುಂಬಾ ಶ್ರೇಷ್ಠವಾದಂತ ವೃತ್ತಿ. ಅದನ್ನ ನಿಷ್ಠೆಯಿಂದ ಮಾಡಿ. ಹೊರಗಡೆ ಹೋಗ್ತೀರಾ, ನೀವು ಯಾವ ಡ್ರೆಸ್ಸರ್ ಹಾಕೊಳ್ಳಿ, ಶೂಟರ್ ಹಾಕೊಳ್ಳಿ, ಬೂಟರ್ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ಆರಾಮಾಗಿ ರಾಜರ ತರ ಇರಿ. ಆದ್ರೆ ದುಡಿಬೇಕಾದ್ರೆ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕೊಳ್ಳಿ. ಯಾಕಂದ್ರೆ ಇನ್ನೊಬ್ರು ಬೆಲೆ ತೋರ್ಸಕ್ಕಾಗಲ್ಲ. ಉರಿತದೆ ನನಗೆ ಐತೆ, ಅದು ಲಕ್ಷ್ಮೀಗಡೆ ಅಂತ ಮಡಗಿದ್ದೀನಿ, ಯಾಕೆ ನಾನು ಬಿಟ್ಟೋಗಿಲ್ಲ ಅದು. ಆಮೇಲೆ ಇಟಾಟನ್ ಕೇಸ್ ಅನುಭವ ಆಯ್ತು ವೆಲ್ದುರ್ತಿ ಸ್ಟೇಷನ್ ಅಲ್ಲಿ. ಇವತ್ತು FIR ಇದೆ, ಬೇಕಾದ್ರೆ ನಿಮ್ಗೆ ಗ್ರೂಪ್ ನಲ್ಲಿ ವಾಟ್ಸಪ್ ಅಲ್ಲಿ ಹಾಕ್ತೀನಿ. ಅವತ್ತು 6 ದಿನ ಸ್ಟೇಷನ್ ಅಲ್ಲಿ ಗಾಡಿ ನಿಲ್ಸ್ಕೊಂಡ್ರು. ನನ್ಗೆ ರೂಲ್ಸ್ ಗೊತ್ತಿಲ್ಲ, ಸಂಘಟನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ, ಸಂಘಟನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಬ್ಬನೇ ಯಾರೋ ಫ್ರೆಂಡ್ ಹೋಗ್ತಾ ಬರ್ತಾ ಫೋನ್ ಕಾಂಟ್ಯಾಕ್ಟ್, ಕೀಪೇಡ್ ಮೊಬೈಲು ಬರ್ತಿದ್ದ, ಒಂದು ಟೀ ಕುಡಿತಿದ್ರೆ ಸ್ಟೇಷನ್ ಹತ್ರ ನಿಂತ್ಕೊಂತಿದ್ದೆ. SI ಕರೀತಾ ಇದ್ರು, ಒಪ್ಕೊಂತೇನ ನೀನ್ ಕೇಸ್ ಅನ್ನೋದು. ಸರ್ ನಾನು ಹೊಡ್ದಿಲ್ಲ, 1 ವರ್ಷದ ಗಾಡಿ ನಂದು, ಅವಾಗಿನ ಹೊಸ ಗಾಡಿ ಸರ್, ಒಂದು ಗೆರೆ ಬಿದ್ದಿಲ್ಲ ನೋಡಿ ಸರ್ ಅಂತ. ಅವರು ತಲೆ ಮೇಲೆ ಬರ್ತದೆ, ಯಾವ್ದೋ ಒಂದು ಗಾಡಿ ರಿಪೇರಿ ಆಯ್ತು, ಟೈರ್ ಹಾಕ್ಸಕ್ಕಾಗಲ್ಲ, ಸಾಲ ಮಾಡ್ತೀರಾ, ಸಾಲಕ್ಕೆ ಬಡ್ಡಿ. ನನ್ನ ಸ್ವಂತ ಜೀವನದಲ್ಲಿ ಅನುಭವ ಆಗಿರೋದು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಅದರಿಂದ ದಯವಿಟ್ಟು ಯಾರು ತಪ್ಪುಗಳನ್ನ ಮಾಡಬೇಡಿ, ಯೋಚನೆ ಮಾಡಿ ಓನರ್ಗಳಾಗಿ ಫಸ್ಟ್. ಅದರಿಂದಾನೆ ನಮ್ಮ ವೀಕ್ನೆಸ್ ಏನು, ಹಣ EMI ಕಟ್ಟಬೇಕು, ಗಾಡಿ ಹತ್ಕೊಂಡು ಹೋಗ್ಬಿಟ್ಟು ರೋಡ್ ಬರ್ತೀನಿ, ಕದ್ದು ಮುಚ್ಚಾದ್ರು ಟ್ರಿಪ್ ಹೊಡ್ಕೊಂತೀನಿ. ಕಮ್ಮು ಕುದಿಸಿದ್ದಾರೆ, ಕೆಳಗಡೆ ಸೇರಿದೆ, ಒದೆಯಕ್ಕೆ ತೆಗಿಸ್ಬೇಕಷ್ಟೇ ಅವ್ರಿಗೆ. ನಿಮ್ಗೆ ಒದೆಯಕ್ಕೆ ಆಯ್ತವ್ರೆ. ಇದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಲಾರಿ ಅವರು, ಲಾರಿ ಮಾಲೀಕರು ಬರ್ಬೇಕಾಗಿಲ್ಲ. ಮಾಲೀಕರು ಎಲ್ಲ ತೊಂದರೆ ಇದು. ಯಾವ ಮಾಲೀಕರು ಅರ್ಥ ಹಾಕಿರೋದು ಡ್ರೈವರ್ಗಳಿಗೆ ತಿಳ್ಕೊಳ್ಳಿ. ನೀವು ಬಂದಿರೋ ಡ್ರೈವರ್ ನಿಮ್ ಪಕ್ಕ ಸ್ನೇಹಿತರಿಗೆ, ನಿಮ್ಮ ಆಜುಬಾಜು ಪಕ್ಕ ಸ್ನೇಹಿತರಿಗೆ ಹೇಳಿ, ಅಯ್ಯೋ ಬೋಳಿ ಮಗನೇ, ನನ್ ಕುತ್ತಿಗೆ ಅಡ್ಡ ಹಾಕವ್ರೆ, ನಿನ್ ಕುತ್ತಿಗೆ ಅಡ್ಡ ಹಾಕ್ತಾನೆ, ಮಿಷಿನ್ ಅದು ಒಂದೇ ಸೈಜ್ ಇರ್ತದೆ, ಅದು ಓವರ್ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲು 5,000 ಇದ್ದಿದ್ದ ಇವಾಗ 20,000 ರೂಪಾಯಿ ಮಾಡಿದ್ದಾರೆ. ಮತ್ತು ಅದೇ ಥರ ಬೆಂಗಳೂರು ನೋ ಎಂಟ್ರಿ ಬೆಳಗ್ಗೆ 7ರಿಂದ 11, ಸಂಜೆ 4ರಿಂದ 9 ಅಂತಾರೆ. ಒಂದು ಗಾಡಿ ಯಾವುದೇ ವೈಟ್ ಫೀಲ್ಡಿಂದ ನೆಲಮಂಗಲ ಬಂತು ಅಂದರೆ
4 ಗಂಟೆ ಆಗ್ಬಿಟ್ರೆ ಅನ್ಲೋಡ್, ರಾತ್ರಿ 9 ಗಂಟೆವರೆಗೂ ಡ್ರೈವರ್ ಅಲ್ಲೇ ಸಾಯಬೇಕು. ಅವ್ನು ಮತ್ತೆ ರಿಟರ್ನ್ ವೈಟ್ ಫೀಲ್ಡ್ ಬಂದು ಅವ್ನು ಅನ್ಲೋಡ್ ಮನೆಗೆ ಬಂದು ಮನೆಗೆ ಹೋಗೋದು ರಾತ್ರಿ 1 ಗಂಟೆ ಹೋಗ್ತಾನೆ. ಮಾರನೇ ದಿನ ಅವ್ನು ಡ್ಯೂಟಿಗೆ ಬರೋಲ್ಲ. ಎಷ್ಟೋ ಜನ ಇವಾಗ ಡ್ರೈವರ್ ವೃತ್ತಿಯನ್ನು ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿರೋದು ಇಷ್ಟೋ ಡ್ರೈವರ್ಗಳು ಇದರಲ್ಲಿ ಏನಾದರೂ ಹಿಟ್ ರನ್ ಆದರೆ 7 ಲಕ್ಷ ದಂಡ, 10 ವರ್ಷ ಜೈಲು. ಯಾವ ಡ್ರೈವರ್ ತಾನೇ ಕೆಲಸ ಮಾಡ್ತಾನೆ? ಇಲ್ಲಿ ಸಿಗೋದು ಎಲ್ಲ ಮಾಲಲ್ಲಿ ಕಸ ಗುಡ್ಸೋಕೆ ಹೋಗ್ತೀನಿ, ಕೋಳಿಗಳು ಸಾಕೋಕೆ ಹೋಗ್ತೀನಿ, ತರಕಾರಿ ಮಾರಕ್ಕೆ ಹೋಗ್ತೀನಿ ಅಂತಾನೆ ಡ್ರೈವರ್ಗಳು. ಲಕ್ಷಾಂತರ ಗಾಡಿಗಳು ನಿಂತು ಹೋಗ್ಬಿಟ್ಟಿದೆ ಡ್ರೈವರ್ ಹೇಳ್ತಾನೆ. ಆದರೆ ಇದೊಂದು ಹೊಸ ಕಾನೂನು ತಂದಿದ್ದಾರೆ. ಯಾವ ಡ್ರೈವರ್ಗೆ ಕೆಲಸ ಮಾಡ್ತಾರೆ ಹೇಳಿ? ರೋಡ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಮತ್ತು ಟೋಲ್ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇನ್ಶೂರೆನ್ಸ್ 14,000 15,000 ಇದ್ದಿದ್ದು ಇವಾಗ 60,000 65,000 70,000 30 ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 30,000 ರೂಪಾಯಿ 30,600 ರೂಪಾಯಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಲಾರಿಗಳಿಗೆಲ್ಲ 50-55,000, ಮೀಡಿಯಂ ಗೂಡ್ಸ್ ಗಾಡಿಗಳಿಗೆ 31,000 ರೂಪಾಯಿ. ಎಲ್ಲಿಂದ ತಂದು ಕಟ್ಟೋದು ಹೇಳಿ? ಲಾರಿ ವ್ಯಾಲ್ಯೂ ಬಂದು ಕೇವಲ ಕೇಂದ್ರ ಸರ್ಕಾರಕ್ಕೆ ಏನು ಡಿಮಾಂಡ್ಸ್ ಕೊಟ್ಟಿದ್ದೀವಿ. ಒಂದು 500 ರೂಪಾಯಿ ದಂಡನ 5,000 20,000 ಮನೆಯಿಂದ 3 ವರ್ಷದಿಂದ ಸುಲಿಗೆ ಮಾಡ್ತಾರೆ. ಅದರಿಂದ ಯಾವುದೇ ಸಾಗಾಣಿಕೆ ಅನುಕೂಲ ಆಗಲಿಲ್ಲ. ಈ ಕಾನೂನಿನ ಬಂದ್ಬಿಟ್ಟೆ ನಮ್ಮ ಲಾರಿಗಳು ಮಾತ್ರ ಬರಲ್ಲ. ಅದು ಕೇಂದ್ರ ಸರ್ಕಾರದ ಓಪನ್ ಮಾಡು 100 500 ದಂಡನ 5,000 ಬೇಕಾಯಿತು ಮಾಡಿ ನಮಗೆ ಸುಲಿಗೆ ಮಾಡ್ತಾರೆ. ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಕೆಲಸನೇ ಊರಿಂದ ಊರಿಗೆ ಹೋಗೋದು. ಯಾವುದೋ ಊರಲ್ಲಿ ನ್ಯಾಷನಲ್ ಪಬ್ಲಿಕ್ ನ್ಯಾಷನಲ್ ಪಬ್ಲಿಕ್ ಯಾಕೆ ಕೊಟ್ಟಿರೋದು? ರೈಲ್ವೆನಲ್ಲಿ ವ್ಯಾಗನ್ ಸಾಲಿಲ್ಲ, ಸಾಗಾಣಿಕೆ ಮಾಡೋಕ್ಕಾಗಲಿಲ್ಲ. ಅದರಿಂದ ನ್ಯಾಷನಲ್ ಪಬ್ಲಿಕ್ ವಾಲಂಟಿಯಾಗಿ ಫ್ರೀ ನ್ಯಾಷನಲ್ ಪಬ್ಲಿಕ್ ಮಾಡೋದು. ಅದು ಪರ್ಮಿಷನ್ ಕೊಟ್ಟಿರಲಿಲ್ಲ. ರೈಲ್ವೆನವರು ಅಬ್ಜೆಕ್ಟ್ ಆಗ್ತಾರೆ ಅಂತ ಕೊಟ್ಟಿರಲಿಲ್ಲ. ಈಗ ಕೊಡ್ತಾ ಇರೋದು ರೈಲ್ವೆ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಕೊಟ್ಟಿದ್ರು. ಅದು ನ್ಯಾಷನಲ್ ಪಬ್ಲಿಕ್ ಕೊಟ್ಬಿಟ್ಟು ಅಗತ್ಯವಾದಂಥ ಕಾನೂನು ಏನೋ ಒಂದು ವೈರಸ್ ಆಯಿತು ಅಥವಾ ಇನ್ನೊಂದೇನೋ ಆಯಿತು, ಆ ರಾಜ್ಯಕ್ಕೆ ಹೋಗಿ ಅಲ್ಲಿ ಲಾಯರ್ ಇಟ್ಟು ಅಲ್ಲಿ ಜಾಮೀನು ಕೊಟ್ಟು ಅಲ್ಲಿ ಕೋರ್ಟಲ್ಲಿ ನಾವೇನು ಮಾಡೋದು? 20ನೇ ರಾಷ್ಟ್ರ ಎಲ್ಲ ಅನುಕೂಲ ಮಾಡ್ಕೊತಿದ್ದಾರೆ. ನಮಗೆ 283 ಹಾಕಿ ಕೇಸ್ ಬುಕ್ ಮಾಡ್ತಾರೆ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಲಿ ನಾವು ಹೋಗ್ತೀವಿ. ಆ ಹೋಗೋದ್ರೊಳಗಡೆ ಎಲ್ಲಿ ಒಂದು ನಿಲ್ದಾಣ ಇಲ್ಲ, ತಂಗುದಾಣ ಇಲ್ಲ. ಡ್ರೈವರ್ಗಳು ಎಲ್ಲಿ ನಿಲ್ಲಿಸಿ ಆ ಗಾಡಿಗೆ ರೆಸ್ಟ್ ರೂಮ್ಗೆ ಹೋಗಬೇಕು, ಏನು ಹೋಗೋದು ಅವ್ರಿಗೆ ದಾರಿ ದೀಪ ಇಲ್ಲ. ಏನೋ ಒಂದು ರೈಡಲ್ಲಿ ಎಲ್ಲಿ ಸೈಡ್ ಸಿಗ್ತದೆ ಅಲ್ಲಿ ಹಾಕ್ತಾನೆ, ಅವಾಗ 283 ಹಾಕ್ತಾನೆ, ಆ ಕೇಸ್ ಹಾಕ್ತಾರೆ. ಇಲ್ಲ ಆ ಸೈಡ್ಗೆ ಹಾಕಿದಾಗ ಯಾವುದೋ ಒಂದು ಕಾರು ಲಾರಿನೋ ಯಾವುದೋ ಹಿಂದಿಂದ ಬಂದು ಹೊಡ್ಕೊಂಡ್ಬಿಡ್ತಾರೆ. ಆವಾಗ ಈ ಕೇಸ್ ಬುಕ್ ಆಗ್ತದೆ. ಕೇಂದ್ರ ಸರ್ಕಾರ ತಂದಿರೋ ಆಕ್ಟು ನಮಗೆ 106/2 106/1 ಆದಾಯ್ತದೆ. ಇದೆಲ್ಲ ನಮಗೆ ತಲೆನೋವಾಗಿರೋದ್ರಿಂದ ನಾವು ಲಾರಿ ಓಡಿಸೋದೇ ರಸ್ತೆಯಲ್ಲಿ ಕಷ್ಟ ಆಗಿದೆ. ಈ ಕಷ್ಟ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಾವು ಈ ಕರೆ ಕೊಟ್ಟಿದ್ದೀವಿ. ಈ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ನೋ ಎಂಟ್ರಿದು ಮತ್ತು ಇದು ಇನ್ನೊಂದು ನೋ ಎಂಟ್ರಿ ಒಂದು ಕಾಯ್ದೆ ಮಾಡಿದ್ದಾರೆ. 283 ಒಂದು, ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ತಲುಗುದಾಣ ಮಾಡಬೇಕು ಅಂತ ನಾವು ನಿಲ್ದಾಣಗಳನ್ನು ಮಾಡಿಕೊಡ್ಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ದೀವಿ. ಅಪ್ಘಾತ ನಮ್ಮ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಹೇಳಿದ್ರು, ಇವಾಗ ಬೇಸೈಡ್ದು ಅದ್ರದ್ದು ಎಲ್ಲ ಬೇಡಿಕೆ ಈಡೇರಿಸಬೇಕು ಅಂತ ನಾವು. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.